ಈ ಜಗತ್ತಿನಲ್ಲಿ ನೀವು ಸಿಂಹದಂತೆ ಬದುಕಬೇಕೋ ಅಥವಾ ಕುರಿಯಂತೆ ಬಲಿಯಾಗಬೇಕೋ ನಿರ್ಧಾರ ನಿಮ್ಮದು. ನಿಮ್ಮ ಅತಿಯಾದ ಒಳ್ಳೆಯತನ ನಿಮ್ಮನ್ನು ಅಸಹಾಯಕನನ್ನಾಗಿ ಮಾಡುತ್ತಿದೆಯೇ? ಜನರು ನಿಮ್ಮನ್ನು ಮೆಟ್ಟಿ ನಿಲ್ಲುತ್ತಿದ್ದಾರಾ? ಹಾಗಿದ್ದರೆ ನೀವು ಚಾಣಕ್ಯನ ಈ ಚಾಣಾಕ್ಷ ತಂತ್ರಗಳನ್ನು ಕಲಿಯುವ ಸಮಯ ಬಂದಿದೆ. ಆಚಾರ್ಯ ಚಾಣಕ್ಯರು ಹೇಳುವ ಆ 15 ನಿಯಮಗಳು ಇಲ್ಲಿವೆ. ಇದನ್ನು ಅಳವಡಿಸಿಕೊಂಡರೆ ಶತ್ರುಗಳು ಕೂಡ ನಿಮ್ಮ ಮುಂದೆ ತಲೆಬಾಗುತ್ತಾರೆ. ನಿಮ್ಮ ಅತಿಯಾದ ಒಳ್ಳೆಯತನವೇ ನಿಮಗೊಂದು ಶಾಪವಾಗಿದೆಯೇ? ಎಲ್ಲರಿಗೂ ಸಹಾಯ ಮಾಡಿ ಕೊನೆಗೆ ನೀವೇ ಒಂಟಿಯಾಗುತ್ತಿದ್ದೀರಾ? ಹಾಗಿದ್ದರೆ ಎಚ್ಚರ. ಆಚಾರ್ಯ ಚಾಣಕ್ಯರು ಹೇಳುವ ಒಂದು ಕಹಿ ಸತ್ಯವೇನೆಂದರೆ, ಪ್ರಾಮಾಣಿಕವಾಗಿರುವುದು ಒಳ್ಳೆಯದು, ಆದರೆ ಅತಿಯಾದ ಪ್ರಾಮಾಣಿಕತೆ ನಿಮ್ಮನ್ನು ಸ್ಮಶಾನಕ್ಕೆ ತಳ್ಳಬಹುದು. ಹೌದು ಸ್ನೇಹಿತರೆ, ಈ ಸ್ವಾರ್ಥಿ ಜಗತ್ತಿನಲ್ಲಿ ಸಿಂಹದಂತೆ ಬದುಕಬೇಕೋ ಅಥವಾ ಕುರಿಯಂತೆ ಬಲಿಯಾಗಬೇಕೋ ಎಂಬುದು ನಿಮ್ಮ ನಿರ್ಧಾರ. ಚಾಣಕ್ಯರ ಪ್ರಕಾರ ಮನುಷ್ಯ ಕೇವಲ ಸಾಧುವಾಗಿದ್ದರೆ ಸಾಲದು. ಕೆಲವು ಸಂದರ್ಭಗಳಲ್ಲಿ ಆತ ಕೆಟ್ಟವನಾಗುವುದು ಅತ್ಯಂತ ಅವಶ್ಯಕ. ಆ 15 ಸನ್ನಿವೇಶಗಳು ಯಾವುವು? ನೀವು ಯಾಕೆ ಕಠೋರನಾಗಬೇಕು? ಇಂದಿನ ವಿಡಿಯೋದಲ್ಲಿ ನಾವು ಜೀವನದ ಈ ಕಠಿಣ ಪಾಠಗಳನ್ನು ಅನಾವರಣ ಮಾಡಲಿದ್ದೇವೆ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ. ಚಾಣಕ್ಯನ ನೀತಿಶಾಸ್ತ್ರವನ್ನು ಗಮನಿಸಿದರೆ ಅವರು ಮನುಷ್ಯನನ್ನು ಕೇವಲ ಒಳ್ಳೆಯವನಾಗು ಎಂದು ಮಾತ್ರ ಹೇಳುವುದಿಲ್ಲ. ಅತಿಯಾದ ಒಳ್ಳೆಯತನ ಮನುಷ್ಯನನ್ನು ದೌರ್ಬಲ್ಯಕ್ಕೆ ತಳ್ಳುತ್ತದೆ ಎಂಬುದು ಅವರ ವಾದ. ಚಾಣಕ್ಯನ ಪ್ರಕಾರ ಸಮಾಜದಲ್ಲಿ ಬದುಕಲು ಮನುಷ್ಯ ಕೆಲವು ಸಂದರ್ಭಗಳಲ್ಲಿ ಕಠೋರನಾಗಿ, ಚಾಣಾಕ್ಷನಾಗಿ, ಅಂದರೆ ಲೋಕದ ದೃಷ್ಟಿಯಲ್ಲಿ ಕೆಟ್ಟವನಾಗಿ ಕಾಣಿಸಿಕೊಳ್ಳುವುದು ಅನಿವಾರ್ಯ. ಬನ್ನಿ ಈಗ ಚಾಣಕ್ಯನ ದೃಷ್ಟಿಕೋನದಲ್ಲಿ ಮನುಷ್ಯ ಅನುಸರಿಸಬೇಕಾದ 15 ಪ್ರಮುಖ ಅಂಶಗಳನ್ನು ನೋಡೋಣ. 1. ಅತಿಯಾದ ಸರಳತೆಯನ್ನು ಬಿಡುವುದು. ಚಾಣಕ್ಯನ ಪ್ರಸಿದ್ಧ ಉಕ್ತಿಯೊಂದಿದೆ: ಕಾಡಿನಲ್ಲಿ ಮೊದಲು ಕತ್ತರಿಸಲ್ಪಡುವ ಮರವೆಂದರೆ ಅದು ನೇರವಾಗಿ ಬೆಳೆದ ಮರ. ಅತಿಯಾದ ಸರಳತೆ ಅಥವಾ ಮುಗ್ಧತೆ ಇರುವ ವ್ಯಕ್ತಿಯನ್ನು ಸಮಾಜ ಸುಲಭವಾಗಿ ದುರುಪಯೋಗಪಡಿಸಿಕೊಳ್ಳುತ್ತದೆ. ನೀವು ತುಂಬಾ ಮೃದುವಾಗಿದ್ದರೆ ಜನರು ನಿಮ್ಮನ್ನು ಮೆಟ್ಟಿ ನಿಲ್ಲಲು ಪ್ರಯತ್ನಿಸುತ್ತಾರೆ. ಹಾಗಾಗಿ ಲೋಕದ ದೃಷ್ಟಿಯಲ್ಲಿ ಸ್ವಲ್ಪ ಕಠೋರ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುವುದು ಒಂದು ರಕ್ಷಣಾತ್ಮಕ ತಂತ್ರ. ಒಬ್ಬ ವ್ಯಕ್ತಿ ತನ್ನ ಮೃದು ಸ್ವಭಾವವನ್ನು ಎಲ್ಲೆಡೆ ಪ್ರದರ್ಶಿಸಬಾರದು. ಯಾರ ಮುಂದೆ ಹೇಗೆ ವರ್ತಿಸಬೇಕು ಎಂಬ ಜಾಣ್ಮೆ ಇರಬೇಕು. ಅತಿಯಾದ ಪ್ರಾಮಾಣಿಕತೆ ಮತ್ತು ನಮ್ರತೆ ಕೆಲವು ಸಂದರ್ಭಗಳಲ್ಲಿ ನಿಮ್ಮನ್ನು ಸೋಲಿಗೆ ಗುರಿ ಮಾಡಬಹುದು. ಆದ್ದರಿಂದ ನಿಮ್ಮ ಅಂತರಂಗ ಎಷ್ಟೇ ಮೃದುವಾಗಿದ್ದರೂ ಹೊರಗಿನ ಜಗತ್ತಿಗೆ ನೀವು ಶಕ್ತಿಯುತ ಮತ್ತು ಕಿಂಚಿತ್ ಕಠೋರ ವ್ಯಕ್ತಿಯಾಗಿ ಕಾಣುವುದು ಅವಶ್ಯಕ. ಪ್ರಾಮಾಣಿಕವಾಗಿರುವುದು ತಪ್ಪಲ್ಲ, ಆದರೆ ಎಲ್ಲಿಯವರೆಗೆ ನಿಮ್ಮ ಪ್ರಾಮಾಣಿಕತೆ ನಿಮಗೆ ಹಾನಿ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಮಾತ್ರ ಅದು ಸೂಕ್ತ. ಒಬ್ಬ ವ್ಯಕ್ತಿ ತನ್ನ ಹಿತಾಸ್ತಿಗಳನ್ನು ಕಾಪಾಡಿಕೊಳ್ಳಲು ಕಪಟ ಲೋಕದೊಂದಿಗೆ ವ್ಯವಹರಿಸುವಾಗ ಸ್ವಲ್ಪ ಮಟ್ಟಿನ ಕಠೋರತೆಯನ್ನು ಮೈಗೂಡಿಸಿಕೊಳ್ಳಲೇಬೇಕು. ಇಲ್ಲವಾದರೆ ದುಷ್ಟರು ನಿಮ್ಮನ್ನು ಬಲಿಪಶುವನ್ನಾಗಿ ಮಾಡುತ್ತಾರೆ. 2. ಶತ್ರುವಿನ ವಿಷಯದಲ್ಲಿ ನಿರ್ದಯವಾಗಿರುವುದು. ಶತ್ರುವನ್ನು ಕ್ಷಮಿಸುವುದು ದೊಡ್ಡ ಗುಣ ಎಂದು ಕೆಲವರು ಹೇಳಬಹುದು, ಆದರೆ ಚಾಣಕ್ಯನ ಪ್ರಕಾರ ಶತ್ರುವಿನ ವಿಷಯದಲ್ಲಿ ದಯೆ ತೋರುವುದು ನಿಮ್ಮ ಸ್ವಂತ ವಿನಾಶಕ್ಕೆ ದಾರಿ ಮಾಡಿಕೊಟ್ಟಂತೆ. ಶತ್ರು ದುರ್ಬಲನಾಗಿದ್ದಾಗಲೇ ಅವನನ್ನು ಸಂಪೂರ್ಣವಾಗಿ ಮಣಿಸಬೇಕು. ಇಲ್ಲವಾದರೆ ಅವನು ಚೇತರಿಸಿಕೊಂಡು ಮತ್ತೆ ನಿಮ್ಮ ಮೇಲೆ ದಾಳಿ ಮಾಡುತ್ತಾನೆ. ಯುದ್ಧದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಗೆಲ್ಲಬೇಕಾದರೆ ಭಾವನೆಗಳಿಗೆ ಸ್ಥಾನ ನೀಡಬಾರದು. ಶತ್ರುವಿನ ಮೇಲೆ ಕರುಣೆ ತೋರುವುದು ಒಳ್ಳೆಯತನ ಎನಿಸಬಹುದು, ಆದರೆ ಜೀವನದ ರಣರಂಗದಲ್ಲಿ ಇದು ಮಾರಕ. ಶತ್ರುವಿನ ದೌರ್ಬಲ್ಯವನ್ನು ಗುರುತಿಸಿ ಅವನನ್ನು ಮಟ್ಟು ಹಾಕುವಲ್ಲಿ ನೀವು ಕೆಟ್ಟವನಾಗಿ ಕಂಡುಬಂದರೂ ಅದು ನಿಮ್ಮ ಸುರಕ್ಷತೆಗೆ ಮುಖ್ಯ. ಸಮುದ್ರದ ಹಾವಿಡಿ ವಿಷವಿಲ್ಲದಿದ್ದರೂ ಅದು ತನ್ನ ಹೆಡೆಯನ್ನು ಎತ್ತಿ ವಿಷವಿರುವಂತೆ ನಟಿಸಬೇಕು. ಹಾಗೆಯೇ ನಿಮ್ಮನ್ನು ಪೀಡಿಸುವವರಿಗೆ ನೀವು ಅಪಾಯಕಾರಿ ಎಂದು ತೋರಿಸಿಕೊಳ್ಳುವುದು ಅನಿವಾರ್ಯ. ಶತ್ರುವನ್ನು ಹತ್ತಿಕ್ಕುವಾಗ ಬಳಸುವ ತಂತ್ರಗಳು ಲೋಕಕ್ಕೆ ಕ್ರೂರವೆಂದು ಕಂಡರೂ ನಿಮ್ಮವರ ರಕ್ಷಣೆಗಾಗಿ ಆ ಕಠಿಣತನ ಬೇಕೇ ಬೇಕು. 3. ಸ್ವಾರ್ಥದ ಮಹತ್ವ ಅರಿಯುವುದು. ಚಾಣಕ್ಯ ಹೇಳುವಂತೆ ಪ್ರತಿಯೊಂದು ಸ್ನೇಹದ ಹಿಂದೆಯೂ ಯಾವುದೋ ಒಂದು ಸ್ವಾರ್ಥ ಅಡಗಿರುತ್ತವೆ. ಇದು ಕಹಿ ಸತ್ಯವಾದರೂ ವಾಸ್ತವ. ಮನುಷ್ಯ ಮೊದಲು ತನ್ನ ಹಿತಾಸ್ಥಿಯನ್ನು ಗಮನಿಸಬೇಕು. ನೀವು ಸ್ವತಃ ಸಮರ್ಥರಾಗಿದ್ದರೆ ಸಮಾಜಕ್ಕೆ ಅಥವಾ ಬೇರೆಯವರಿಗೆ ಏನನ್ನೂ ನೀಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಪ್ರಗತಿಯ ವಿಷಯದಲ್ಲಿ ನೀವು ಸ್ವಲ್ಪ ಸ್ವಾರ್ಥಿಯಾಗಿರಬೇಕು. ಯಾರು ಕೇವಲ ಪರರಿಗಾಗಿ ಬದುಕುತ್ತಾರೋ ಅವರು ಅಂತಿಮವಾಗಿ ಶೂನ್ಯರಾಗುತ್ತಾರೆ. ನಿಮ್ಮ ಗುರಿಗಳನ್ನು ತಲುಪಲು ಬೇರೆಯವರ ಅಡ್ಡಿತಡೆಗಳನ್ನು ದಾಟಿ ಹೋಗುವಾಗ ನೀವು ಸ್ವಾರ್ಥಿ ಎಂದು ಕರೆಸಿಕೊಂಡರೂ ಪರವಾಗಿಲ್ಲ. ನಿಮ್ಮ ಉನ್ನತಿಗಾಗಿ ನೀವು ಮಾಡುವ ಪ್ರಯತ್ನಗಳು ಯಶಸ್ಸಿಗೆ ತಳಹಾದಿಯಾಗಿರುತ್ತವೆ. ಲೋಕದ ದೃಷ್ಟಿಯಲ್ಲಿ ಇದು ಕೆಟ್ಟ ಗುಣವಾದರೂ ಸ್ವಾವಲಂಬನೆಗೆ ಇದು ಅತಿ ಮುಖ್ಯ. ಸಂಬಂಧಗಳಲ್ಲಿಯೂ ಅತಿಯಾದ ತ್ಯಾಗ ಮಾಡುವುದು ಒಳ್ಳೆಯದಲ್ಲ. ನಿಮ್ಮ ಬೆಲೆ ಮತ್ತು ಗೌರವವನ್ನು ಉಳಿಸಿಕೊಳ್ಳಲು ಕೆಲವು ಕಡೆ ಇಲ್ಲ ಎಂದು ಹೇಳುವುದನ್ನು ಕಲಿಯಬೇಕು. ನಿಮ್ಮ ಅಗತ್ಯಗಳನ್ನು ಮೊದಲ ಸ್ಥಾನದಲ್ಲಿ ಇಟ್ಟುಕೊಳ್ಳುವುದು ಅಹಂಕಾರವಲ್ಲ, ಅದು ಜಾಣ್ಮೆ.
ಈ ರೀತಿಯ ಸ್ವಾರ್ಥ ನಿಮ್ಮನ್ನು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. 4. ರಹಸ್ಯಗಳನ್ನು ಕಾಪಾಡಿಕೊಳ್ಳುವ ಕಠೋರತೆ. ನಿಮ್ಮ ಅತ್ಯಂತ ಆಪ್ತ ರಹಸ್ಯಗಳನ್ನು ಯಾರಿಗೂ ತಿಳಿಸಬೇಡಿ, ಅದು ನಿಮ್ಮ ಆಪ್ತ ಸ್ನೇಹಿತನಾದರೂ ಸಹ. ಮನುಷ್ಯನ ಮನಸ್ಸು ಚಂಚಲವಾದದ್ದು. ಇಂದು ಮಿತ್ರನಾದವನು ನಾಳೆ ಶತ್ರುವಾಗಬಹುದು. ನಿಮ್ಮ ದೌರ್ಬಲ್ಯಗಳು ಅಥವಾ ಗುರಿಗಳು ಬೇರೆಯವರಿಗೆ ತಿಳಿದರೆ ಅವರದನ್ನು ನಿಮ್ಮ ವಿರುದ್ಧವೇ ಅಸ್ತ್ರವನ್ನಾಗಿ ಬಳಸಬಹುದು. ರಹಸ್ಯಗಳನ್ನು ಮುಚ್ಚಿಡುವಲ್ಲಿ ನೀವು ಕಠೋರವಾಗಿರಬೇಕು. ಜನರು ಸಾಮಾನ್ಯವಾಗಿ ಎಲ್ಲವನ್ನೂ ಹಂಚಿಕೊಳ್ಳುವವರನ್ನು ಒಳ್ಳೆಯವರು ಎನ್ನುತ್ತಾರೆ, ಆದರೆ ನಿಮ್ಮ ಪ್ಲಾನ್ ಕಾರ್ಯರೂಪಕ್ಕೆ ಬರುವ ಮುನ್ನ ಅದನ್ನು ಬಹಿರಂಗಪಡಿಸುವುದು ಮೂರ್ಖತನ. ನಿಮ್ಮ ಗುರಿ ಮತ್ತು ಕಾರ್ಯವೈಖರಿಯನ್ನು ರಹಸ್ಯವಾಗಿಡುವುದು ಇತರರಿಗೆ ನೀವು ಕಪಟಿಯಂತೆ ಕಾಣುವಂತೆ ಮಾಡಬಹುದಾದರೂ ನಿಮ್ಮ ಯಶಸ್ಸಿನ ದೃಷ್ಟಿಯಿಂದ ಈ ನಡೆ ಬಹಳ ಮುಖ್ಯ. ರಹಸ್ಯ ಕಾಪಾಡುವವನು ಯಾವಾಗಲೂ ಸುರಕ್ಷಿತ. ಬೇರೆಯವರ ರಹಸ್ಯಗಳನ್ನು ತಿಳಿಯುವುದು ಮತ್ತು ನಿಮ್ಮದನ್ನು ಗೌಪ್ಯವಾಗಿಡುವುದು ಯುದ್ಧತಂತ್ರದ ಒಂದು ಭಾಗ. ಈ ವಿಷಯದಲ್ಲಿ ನೀವು ಯಾರನ್ನೂ ನಂಬಬಾರದು. ನಿಮ್ಮ ವೈಯಕ್ತಿಕ ಜೀವನ ಮತ್ತು ಉದ್ಯೋಗದ ವಿಷಯದಲ್ಲಿ ಗೋಪ್ಯತೆ ಕಾಪಾಡುವಲ್ಲಿ ನೀವು ಸ್ವಲ್ಪ ರಹಸ್ಯಮಯ ಅಥವಾ ಕೆಟ್ಟ ವ್ಯಕ್ತಿಯಾಗಿಯೇ ಇರಬೇಕು. 5. ಧನ ಸಂಗ್ರಹಣೆಯಲ್ಲಿ ಕಟ್ಟುನಿಟ್ಟಿನಾಗಿರುವುದು. ದುಡ್ಡಿಲ್ಲದವನನ್ನು ಸಮಾಜ ಗೌರವಿಸುವುದಿಲ್ಲ. ಧನಂ ಮೂಲಮಿದಂ ಜಗತ್ ಎನ್ನುವಂತೆ ಆಪತ್ಕಾಲಕ್ಕೆ ಹಣ ಉಳಿಸುವುದು ಅತ್ಯಂತ ಅವಶ್ಯಕ. ಹಣದ ವಿಷಯದಲ್ಲಿ ಮೃದು ಧೋರಣೆ ಹೊಂದಿರುವವರು ಶೀಘ್ರದಲ್ಲಿ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಹಣ ಸಂಗ್ರಹಿಸುವಾಗ ಮತ್ತು ಉಳಿಸುವಾಗ ನೀವು ಜಿಪುಣ ಎಂದು ಕರೆಸಿಕೊಂಡರೂ ಪರವಾಗಿಲ್ಲ. ಸಂಬಂಧಿಕರಿಗೆ ಅಥವಾ ಸ್ನೇಹಿತರಿಗೆ ಸಾಲ ನೀಡುವಾಗ ಬಹಳ ಜಾಗರೂಕರಾಗಿರಿ. ಸಾಲ ಕೊಟ್ಟ ಹಣವು ಕೇವಲ ಹಣವನ್ನಷ್ಟೇ ಅಲ್ಲ, ಸಂಬಂಧವನ್ನು ಹಾಳು ಮಾಡಬಹುದು. ಹಣದ ವ್ಯವಹಾರದಲ್ಲಿ ನೀವು ಕಠೋರವಾಗಿರುವುದು ಇತರರಿಗೆ ಕೆಟ್ಟ ಗುಣವಾಗಿ ಕಾಣಬಹುದು. ಆದರೂ ಆರ್ಥಿಕ ಸ್ವಾತಂತ್ರ್ಯ ಪಡೆಯಲು ಈ ಕಟ್ಟುನಿಟ್ಟಿನ ಸ್ವಭಾವ ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಶ್ರೀಮಂತಿಕೆ ಸಮಾಜದಲ್ಲಿ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಹಣವಿದ್ದರೆ ಮಾತ್ರ ಬಂಧುಮಿತ್ರರು ನಿಮ್ಮ ಜೊತೆಗಿರುತ್ತಾರೆ. ಆದ್ದರಿಂದ ಸಂಪತ್ತನ್ನು ರಕ್ಷಿಸುವ ಹಾದಿಯಲ್ಲಿ ನೀವು ಭಾವನಾತ್ಮಕವಾಗಿಲ್ಲದೆ ವ್ಯವಹಾರಿಕವಾಗಿ ಅಥವಾ ಸ್ವಲ್ಪ ಕಠೋರವಾಗಿ ಯೋಚಿಸುವುದು ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಉತ್ತಮ. 8. ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವ ದಂಡನೀತಿ. ಅಧಿಕಾರ ಅಥವಾ ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಮನುಷ್ಯ ಅತಿಯಾದ ದಯೆ ತೋರಿಸುವುದು ಹಾನಿಕಾರಕ. ತಪ್ಪು ಮಾಡಿದ ವ್ಯಕ್ತಿಗೆ ಶಿಕ್ಷೆ ನೀಡುವಾಗ ಅವನು ನನ್ನ ಮಗ ಎಂದು ನೋಡಬಾರದು. ದಂಡನೀತಿಯನ್ನು ಅನುಸರಿಸುವಾಗ ನೀವು ಕ್ರೂರಿ ಎಂದೇ ಕಂಡರೂ ಅದು ನ್ಯಾಯವನ್ನು ಎತ್ತಿ ಹಿಡಿಯಲು ಮತ್ತು ವ್ಯವಸ್ಥೆಯನ್ನು ಕಾಪಾಡಲು ಅತ್ಯಂತ ಅವಶ್ಯಕ. ಯಾರು ಅಪರಾಧಿಯನ್ನು ಕ್ಷಮಿಸುತ್ತಾರೋ ಅವರು ಆ ಅಪರಾಧಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡಿದಂತೆ. ದಯೆಯು ಒಳ್ಳೆಯ ಗುಣವೇ ಆದರೂ ಅದು ತಪ್ಪು ಮಾಡಿದವರಲ್ಲಿ ಭಯವನ್ನು ಹುಟ್ಟಿಸುವುದಿಲ್ಲ. ಹಾಗಾಗಿ ಶಿಸ್ತು ಕಾಪಾಡಿಸಲು ಸಾಲವು ನೀವು ಕಟುವಾಗಿ ವರ್ತಿಸುವುದು ಅನಿವಾರ್ಯ. ಈ ಕಟುವತನ ಹೊರನೋಟಕ್ಕೆ ಕೆಟ್ಟದಾಗಿ ಕಂಡರೂ ಸಮೂಹದ ಹಿತದೃಷ್ಟಿಯಿಂದ ಇದು ಶ್ರೇಷ್ಠವಾದದ್ದು. ಸಮಾಜದಲ್ಲಿ ಭೀತಿ ಇಲ್ಲದಿದ್ದರೆ ಭಕ್ತಿ ಇರುವುದಿಲ್ಲ. ಅಂದರೆ ತಪ್ಪು ಮಾಡಿದರೆ ಶಿಕ್ಷೆ ಖಂಡಿತ ಎಂಬ ಭಯವಿದ್ದರೆ ಮಾತ್ರ ಜನರು ಸರಿಯಾದ ದಾರಿಯಲ್ಲಿ ನಡೆಯುತ್ತಾರೆ. ಆ ಭಯ ಹುಟ್ಟಿಸಲು ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಅತಿಯಾದ ಮೃದುತ್ವ ನಿಮ್ಮ ಆಡಳಿತವನ್ನು ಅಥವಾ ನಿಮ್ಮ ವ್ಯಕ್ತಿತ್ವವನ್ನು ದೌರ್ಬಲ್ಯಪಡಿಸುತ್ತದೆ ಎಂಬುದನ್ನು ಮರೆಯಬಾರದು. 9. ಅತಿಯಾದ ಮೋಹವನ್ನು ತ್ಯಜಿಸುವುದು. ಮನುಷ್ಯ ಯಾವುದಕ್ಕಾದರೂ ಅತಿಯಾಗಿ ಅಂಟಿಕೊಂಡರೆ ಅದವನನ್ನು ದುರ್ಬಲನನ್ನಾಗಿ ಮಾಡುತ್ತದೆ. ಕುಟುಂಬ, ಸ್ನೇಹಿತರು ಅಥವಾ ಸಂಪತ್ತಿನ ಮೇಲಿನ ಅತಿಯಾದ ವ್ಯಾಮೋಹ ಸತ್ಯದ ಹಾದಿಯಿಂದ ನಿಮ್ಮನ್ನು ವಿಮುಖಪಡಿಸಬಹುದು. ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಯಾವುದೇ ಭಾವನಾತ್ಮಕ ಬಂಧನಗಳನ್ನು ಮುರಿದು ಮುನ್ನುಗ್ಗುವಾಗ ನೀವು ಕಲ್ಲು ಹೃದಯದವನಂತೆ ಕಾಣಬಹುದು. ಭಾವನೆಗಳಿಗೆ ಒಳಗಾಗುವ ವ್ಯಕ್ತಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಜೀವನದ ದೊಡ್ಡ ಗುರಿ ತಲುಪಲು ಕೆಲವು ವೈಯಕ್ತಿಕ ಸುಖಗಳನ್ನು ಅಥವಾ ಬಾಂಧವ್ಯಗಳನ್ನು ಬದಿಗಿಡಬೇಕಾಗುತ್ತದೆ. ಈ ಹಾದಿಯಲ್ಲಿ ನೀವು ಕುಟುಂಬದವರಿಗೆ ಅಥವಾ ಸಮಾಜಕ್ಕೆ ಸ್ವಾರ್ಥಿ ಅಥವಾ ಭಾವನೆಗಳಿಲ್ಲದವನು ಎಂದು ಅನ್ನಿಸಬಹುದು. ಆದರೆ ಈ ರೀತಿಯ ಕಠಿಣತೆಯೇ ಒಬ್ಬನನ್ನು ಮಹಾನ್ ನಾಯಕನನ್ನಾಗಿ ಮಾಡುತ್ತದೆ. ಮೋಹವು ಮನುಷ್ಯನ ಜ್ಞಾನವನ್ನು ಮರೆಸುತ್ತದೆ. ಉದಾಹರಣೆಗೆ, ಒಬ್ಬ ಅಧಿಕಾರಿಯು ತನ್ನ ಮಗ ತಪ್ಪು ಮಾಡಿದಾಗ ಮೋಹದಿಂದ ಅವನನ್ನು ಶಿಕ್ಷಿಸದಿದ್ದರೆ ಅದವನ ಕರ್ತವ್ಯ ಲೋಪವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಮೋಹವನ್ನು ಬದಿಗಿಟ್ಟು ಕರ್ತವ್ಯಕ್ಕೆ ಆದ್ಯತೆ ನೀಡುವುದು ಸಜ್ಜನಿತೆಯ ದೃಷ್ಟಿಯಲ್ಲಿ ಕೆಟ್ಟ ನಡೆಯಾಗಿ ಕಂಡರೂ ಧರ್ಮದ ದೃಷ್ಟಿಯಲ್ಲಿ ಅದು ಸರಿಯಾದ ಕ್ರಮ. 10. ಕಹಿಯಾದರೂ ಸತ್ಯ ನುಡಿಯುವ ಧೈರ್ಯ. ಎಲ್ಲರಿಗೂ ಇಷ್ಟವಾಗುವಂತೆ ಮಾತನಾಡುವವನು ಪ್ರಾಮಾಣಿಕನಾಗಿರಲು ಸಾಧ್ಯವಿಲ್ಲ. ಅತಿಯಾದ ಸಿಹಿ ಮಾತುಗಳು ನಯವಂಚನೆಯ ಲಕ್ಷಣ. ಸಮಾಜದಲ್ಲಿ ಸತ್ಯವನ್ನು ಮುಚ್ಚುಮರೆಯಿಲ್ಲದೆ ಹೇಳುವವನು ಸಾಮಾನ್ಯವಾಗಿ ಜನರು ಇಷ್ಟಪಡುವುದಿಲ್ಲ. ಅವನನ್ನು ದುರಾಹಂಕಾರಿ ಎನ್ನುತ್ತಾರೆ. ಆದರೆ ನಿಮ್ಮ ಹಿತಾಸ್ಥಿಗಳನ್ನು ಕಾಪಾಡಿಕೊಳ್ಳಲು ಇಂತಹ ನೇರ ಮಾತುಗಾರಿಕೆ ಅಗತ್ಯ.
ಸುಳ್ಳು ಹೊಗಳಿಕೆಯಿಂದ ತಾತ್ಕಾಲಿಕವಾಗಿ ಜನರನ್ನು ಒಲಿಸಿಕೊಳ್ಳಬಹುದು, ಆದರೆ ಅದು ಶಾಶ್ವತವಲ್ಲ. ನಿಮ್ಮ ತತ್ವಗಳಿಗೆ ವಿರುದ್ಧವಾದ ವಿಷಯ ಬಂದಾಗ ಕಟುವಾಗಿ ಪ್ರತಿರೋಧಿಸುವುದು ನಿಮ್ಮ ವ್ಯಕ್ತಿತ್ವದ ಶಕ್ತಿಯನ್ನು ತೋರಿಸುತ್ತದೆ. ಇದರಿಂದ ಕೆಲವು ಮಿತ್ರರನ್ನು ನೀವು ಕಳೆದುಕೊಳ್ಳಬಹುದು ಅಥವಾ ನೀವು ಕೆಟ್ಟ ವ್ಯಕ್ತಿ ಎಂದು ಕರೆಸಿಕೊಳ್ಳಬಹುದು. ಸತ್ಯವು ಯಾವಾಗಲೂ ಕಹಿಯಾಗಿರುತ್ತದೆ ಮತ್ತು ಅದನ್ನು ಹೇಳುವವನು ಲೋಕಕ್ಕೆ ಕೆಟ್ಟವನಾಗಿ ಕಾಣುತ್ತಾನೆ. ಆದರೆ ಮೋಸದ ಬದುಕಿಗಿಂತ ನೇರ ನಡೆನುಡಿಯ ಬದುಕು ಗೌರವವಾದದ್ದು. ಯಾರನ್ನೂ ಮೆಚ್ಚಿಸಲು ಸುಳ್ಳು ಹೇಳುವ ಅಗತ್ಯವಿಲ್ಲ. ಈ ವಿಷಯದಲ್ಲಿ ನೀವು ತೋರುವ ನಿರ್ದಾಕ್ಷಿಣ್ಯ ನಿಲುವೆ ನಿಮ್ಮನ್ನು ಗಟ್ಟಿ ವ್ಯಕ್ತಿತ್ವದ ಮನುಷ್ಯನನ್ನಾಗಿ ರೂಪಿಸುತ್ತದೆ. 11. ಯಾರನ್ನೂ ಅಂಧವಾಗಿ ನಂಬದಿರುವ ಸಂಶಯ ವೃತ್ತಿ. ಚಾಣಕ್ಯನ ಪ್ರಕಾರ ನಂಬಿಕೆ ಎಂಬುದು ಒಂದು ಮಿತಿಯಲ್ಲಿರಲಿ. ಅತಿಯಾದ ನಂಬಿಕೆ ವಿನಾಶಕ್ಕೆ ದಾರಿ ಮಾಡುತ್ತದೆ. ಒಬ್ಬ ವ್ಯಕ್ತಿಯನ್ನು ಪರೀಕ್ಷಿಸದೆ ನಂಬುವುದು ಮೂರ್ಖತನ. ನೀವು ಪ್ರತಿಯೊಬ್ಬರನ್ನೂ ಸಂಶಯದ ದೃಷ್ಟಿಯಿಂದ ನೋಡುವಾಗ ಸಮಾಜವು ನಿಮ್ಮನ್ನು ನಂಬಿಕೆ ದ್ರೋಹಿ ಅಥವಾ ಸಂಶಯವಾದಿ ಎನ್ನಬಹುದು. ಆದರೆ ನಿಮ್ಮ ಸುರಕ್ಷತೆಗೆ ಈ ಗುಣ ಬಹಳ ಮುಖ್ಯ. ಪ್ರಾಮಾಣಿಕ ವ್ಯಕ್ತಿಯೂ ಸಹ ಸಮಯಕ್ಕೆ ತಕ್ಕಂತೆ ಬದಲಾಗಬಹುದು. ನಿಮ್ಮ ಆಪ್ತರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಬಹುದು. ಹಾಗಾಗಿ ವ್ಯಾವಹಾರಿಕ ಜೀವನದಲ್ಲಿ ಸದಾ ಜಾಗರೂಕರಾಗಿರುವುದು ಮತ್ತು ಪ್ರತಿಯೊಂದು ನಡೆಯನ್ನು ಪರೀಕ್ಷಿಸುವುದು ಅವಶ್ಯಕ. ನಂಬಿಕೆ ಎಂಬುದು ಕಣ್ಣಿಗೆ ಕಟ್ಟಿದ ಬಟ್ಟೆಯಾಗಬಾರದು. ಯಾರ ಮುಂದೆ ಎಷ್ಟು ತೆರೆದುಕೊಳ್ಳಬೇಕು ಎಂಬ ಅರಿವಿರಲಿ. ನಿಮ್ಮ ಅತಿಯಾದ ಜಾಗರೂಕತೆ ಇತರರಿಗೆ ಕಿರಿಕಿರಿ ಉಂಟು ಮಾಡಬಹುದು. ಆದರೂ ನಿಮ್ಮ ರಹಸ್ಯ ಮತ್ತು ಯಶಸ್ಸನ್ನು ಕಾಪಾಡಿಕೊಳ್ಳಲು ಈ ಸಂಶಯದ ಬುದ್ಧಿ ಒಂದು ರಕ್ಷಣಾ ಗೋಡೆಯಂತೆ ಕಾರ್ಯ ಮಾಡುತ್ತದೆ. 12. ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುವ ಅವಕಾಶವಾದ. ಜೀವನ ಎಂಬುದು ಒಂದು ರಣರಂಗ.